ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ದಿಸ್ ಈಸ್ ಅಮ್ಮ ಮತ್ತು ನಾನು ಐ ಆಮ್ ನಮನ್. ಸೊ ಈ ಸಲ ವಾಯ್ಸ್ ಓವರ್ ಮಾಡೋಕ್ಕೆ ಅಮ್ಮ ಸ್ವಲ್ಪ ಟೆನ್ಸ್ ಆಗಿದ್ದಾರೆ. ಸೊ ಈ ಸಲ ನಾನು ಟೇಕ್ ಓವರ್ ಮಾಡ್ತಾಯಿದ್ದೀನಿ. ಸೊ ಈ ಸಲ ನಾವು ಮಶ್ರೂಮ್ ಕರಿ ಮಾಡ್ತಾಯಿದ್ದೀವಿ, ಸ್ಪೈಸಿ ಮಶ್ರೂಮ್ ಕರಿ. ಇಂಗ್ರೀಡಿಯೆಂಟ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾಯಿದೆ ಸ್ಕ್ರೀನ್ ಮೇಲೆ. ಸೊ ಇಲ್ಲಿ ಇಂಗ್ರೀಡಿಯೆಂಟ್ಸ್, ಪೌಡರ್, ಸ್ಪೈಸಸ್ ಎಲ್ಲ ಇದೆ. ಸೊ ನಮ್ಮಮ್ಮಂಗೆ ಸಪೋರ್ಟ್ ಮಾಡೋಕ್ಕೆ ಈ ಸಲ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮಿಂದ ಅಮ್ಮ ಟೇಕ್ ಓವರ್ ಮಾಡ್ತಾರೆ. ಮೆಥಡ್ಸ್ ಈಗ ನೋಡೋದ ಅಂದರೆ, ರೆಸಿಪಿ ಮಾಡೋದು ಹೆಂಗೆ ಅಂದರೆ, ಫಸ್ಟು ಈ ಬಟನ್ ಮಶ್ರೂಮ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿ ಅದರಲ್ಲಿ ಇರೋ ಕೊಳೆ ಮತ್ತು ಬೇರೆ ಡರ್ಟ್ ಥಿಂಗ್ಸ್ ಎಲ್ಲ ಗೋಧಿಯಿಂದ ಕ್ಲೀನ್ ಮಾಡ್ತಾರೆ ಇಲ್ಲಿ. ಆಮೇಲೆ ಅದನ್ನೆಲ್ಲ ನೀಟಾಗಿ ರಿನ್ಸ್ ಮಾಡಿ ಗೋಧಿನೆಲ್ಲ ಫೈನ್ ಮತ್ತು ಸ್ಮಾಲ್ ಪೀಸಸ್ಗೆ ಹಿಂಗೆ ಕಟ್ ಮಾಡ್ಕೊಳ್ಬೇಕು, ಇದು ಚಾಪ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಅಮ್ಮ ಹಿಂಗೆ ಮಾಡ್ತಾಯಿದ್ದಾರೆ ನೈಫಲ್ಲೆಲ್ಲ ಮಾಡಿಬಿಟ್ಟು. ಸೊ ಈಗ ಪುನಃ ರಿನ್ಸ್ ಮಾಡಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದಾರೆ ಅಮ್ಮ ಬೇರೆ ವಿಸಿಲ್ಗೆ. ಸೊ ಅದಾದಮೇಲೆ ಇದು ಟರ್ಮರಿಕ್, ಹಾಫ್ ಸ್ಪೂನ್ ಟರ್ಮರಿಕ್, ಆಮೇಲೆ 1 ಸ್ಪೂನ್ ಚಿಲ್ಲಿ ಪೌಡರ್. ಇಲ್ಲಿ 1 ನಿಮಿಷ ಅಮ್ಮ ಇದು ಮಾಡ್ತಾಯಿದ್ದಾರೆ. 1 ಸ್ಪೂನ್ ಕೊರಿಯಾಂಡರ್ ಪೌಡರ್ ಮತ್ತು 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಕಬೇಕು. ಇಲ್ಲಿ ಅದಕ್ಕೆ ಚಿಲ್ಲಿ ಪೌಡರ್. ಅದಾದಮೇಲೆ ಇದು ಎಲ್ಲ ಮಿಕ್ಸ್ ಮಾಡಬೇಕು ನೀಟಾಗಿ. ಮಿಕ್ಸ್ ಆದಮೇಲೆ ಮಶ್ರೂಮ್ಗೆ ಇದು ಕರ್ಡ್ ಹಾಕಬೇಕು. ಇಲ್ಲಿ ನಾವು ಮಿಲ್ಕಿ ಯೂಸ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೀಟಾಗಿ ಈ ಥರ ಪೇಸ್ಟ್ ಥರ ಮಿಕ್ಸ್ ಮಾಡಬೇಕು ಇದನ್ನ. ಸೊ ಇದಾದಮೇಲೆ ಇದು 2 ಗ್ರೀನ್ ಚಿಲ್ಲೀಸು, ಇದು 2 ಮೀಡಿಯಮ್ ಸೈಜ್ ಆನಿಯನ್ಸು, ಗಾರ್ಲಿಕ್ಕು ಮತ್ತು ಜಿಂಜರ್ನೆಲ್ಲ ಚಾಪ್ ಮಾಡಿಕೊಂಡು ಈ ಥರ ವೆಜಿಟೇಬಲ್ ಚಾಪರ್ಗೆ ಹಾಕೊಳ್ಬೇಕು. ಇಲ್ಲಿ ಟೊಮ್ಯಾಟೋಸ್ನ 2 ಟೊಮ್ಯಾಟೋಸ್ನ ಸೈಡಿಗೆ ಇಟ್ಟಿರಬೇಕು, ಯಾಕಂದರೆ ಆಮೇಲೆ ಹಾಕ್ಬೇಕಾದ್ರೆ ಈಗಲ್ಲ. ಸೊ ಇಲ್ಲಿ ವೆಜಿಟೇಬಲ್ ಚಾಪರ್ಗೆ ಹಾಕ್ಬಿಟ್ಟು ಹೀಗೆ ನೀಟಾಗಿ ಚಾಪ್ ಮಾಡಬೇಕು. ಸೊ ಈಗ ಪ್ಯಾನ್ಗೆ ಇದು ಕುಕ್ಕರ್ಗೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಹೀಟ್ ಆಗೋ ತನಕ ಕಾದ್ಬಿಟ್ಟು ಹೋಲ್ ಸ್ಪೈಸಸ್ನೆಲ್ಲ ತೊಗೊಂಡು ಇಲ್ಲಿ ಎಲ್ಲ ತೊಗೊಂಡು ಹಾಕಬೇಕು. ಬರ್ತಾರೆ. ಇದೆಲ್ಲ ಹಿಂಗೆ ಹಾಕಿ ಮಿಕ್ಸ್ ಮಾಡಿ ಎಲ್ಲ ನೀಟಾಗಿ ಸ್ಟರ್ ಮಾಡಬೇಕು. ಅದಾದಮೇಲೆ ಫೈನ್ಲಿ ಚಾಪ್ ವೆಜಿಟೇಬಲ್ಸ್ ಹಾಕಿ ಅದು ಹಿಂಗೆ ಸ್ಟರ್ ಮಾಡಬೇಕು. ಪುನಃ ಫ್ರೈ ಮಾಡಿ ಸ್ಟರ್ ಮಾಡಬೇಕು. ಇಲ್ಲಿ ಸ್ಟರ್ ಮಾಡ್ತಾರೆ ಹಂಗೆ ಈ ಥರ ಕಲರ್ ಎಲ್ಲ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ಟೊಮ್ಯಾಟೋಸ್ನ ತೊಗೊಂಡು ಚಾಪ್ ಮಾಡ್ಕೊಳ್ಬೇಕು, ಅಥವಾ ಮುಂಚೆ ಚಾಪ್ ಮಾಡಿಕೊಂಡು ಇಟ್ಟಿರಬೇಕು. ಆವಾಗ ಸ್ವಲ್ಪ ಕ್ವಿಕ್ ಆಗಿರುತ್ತೆ. ಇದು ನಮ್ಮ ಫಾರ್ವರ್ಡ್ ಮಾಡಿದ್ರು. ಸೊ ಇಲ್ಲಿ ಇದು ಟೊಮ್ಯಾಟೋಸ್ನೆಲ್ಲ ಹಾಕಬೇಕು. ಟೊಮ್ಯಾಟೊ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಸ್ಟರ್ ಮಾಡಬೇಕು. ಸ್ಟರ್ ಮಾಡಿ ಎಲ್ಲ ಆದಮೇಲೆ ಇದು ಧನಿಯಾ ಪೌಡರು, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಉಪ್ಪು ಟೇಸ್ಟ್ ಪ್ರಕಾರ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಬೇಕು. ನೀಟಾಗೆಲ್ಲ ಮಿಕ್ಸ್ ಆಗಬೇಕು. ಆಮೇಲೆ ನಾವು ಮಶ್ರೂಮ್ಸ್ನೆಲ್ಲ ತೊಗೊಂಡು ಒಂದ್ಸಲ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಇದನ್ನು ಮಶ್ರೂಮ್ಸ್ನೆಲ್ಲ ಕುಕ್ಕರ್ಗೆ ಹಾಕಬೇಕು. ಇದು ನಮ್ಮ ಸ್ಪೈಸಸ್ಸು ಮತ್ತು ವೆಜಿಟೇಬಲ್ಸ್ ಜೊತೆ ಮತ್ತು ಉಳಿದಿರೋ ಮಶ್ರೂಮ್ದು ಕರ್ದು ಮತ್ತು ಸ್ಪೈಸಸ್ಗೆ ನೀರು ಹಾಕಬೇಕು. ಇದು ತೋರಿಸಲ್ಲ, ಸ್ಕ್ರೀನಿಂಗ್ ಮಾಡಿದ್ದೀವಿ, ಈಗ ತೋರಿಸ್ತೀವಿ. ಇಲ್ಲಿ ಇದು ನೀರಿದೆ, ಅದನ್ನು ಕರಿಗೆ ಒಂಚೂರು ಹಾಕ್ಬಿಟ್ಟು ಇನ್ನು ಸ್ವಲ್ಪ ಇಟ್ಟಿರಬೇಕು, ಯಾಕಂದರೆ ಅದು ಬೇಕು. ಸೊ ಇದೆಲ್ಲ ಪುನಃ ಇದನ್ನು ಮಿಕ್ಸ್ ಮಾಡಬೇಕು ನೀಟಾಗಿ. ಆಮೇಲೆ ಬ್ಲೆಂಡರಲ್ಲಿ ಕ್ಯಾಶ್ಯೂಸ್ ತೊಗೊಂಡು ಹಿಂಗೆ ಮುಚ್ಚಬೇಕು, ಮತ್ತು ಅದು ನಾವು ಉಳಿಸಿದ ನೀರನ್ನ ಹಾಕಬೇಕು. ಸೊ ಇಲ್ಲಿ ಕ್ಯಾಶ್ಯೂ ಪೇಸ್ಟ್ನ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡೆಲ್ಲ ಆದಮೇಲೆ ಇದ್ದ ಕನ್ಸಿಸ್ಟೆನ್ಸಿ ನೀಟಾಗೆಲ್ಲ ಬಂದಮೇಲೆ ಕುಕ್ಕರ್ನ ಮುಚ್ಚಬೇಕು. ಆಯಿತಾ? ಅದಾದಮೇಲೆ ಇಲ್ಲಿ ಸೈಡಲ್ಲಿ 1 ವಿಷಲ್ ಆದ ತನಕ ಕಾಯಬೇಕು. ಇಲ್ಲಿ ಗ್ರೀನ್ ಚಿಲ್ಲೀಸು ಮತ್ತು ಕೊರಿಯಾಂಡರ್ ಎಲ್ಲ ಚಾಪ್ ಮಾಡಬೇಕು. ಸೊ ಇದು ನಮ್ಮದು ದಸರಾದಲ್ಲಿ ರಜಾ ಇತ್ತಲ್ಲ, ಸೊ ಅದಕ್ಕೆ ನಾವು ಅಮ್ಮಂಗೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಕೊರಿಯಾಂಡರ್ ಚಾಪ್ ಮಾಡ್ತಿದ್ದಾರೆ, ಇಲ್ಲಿ ಫೈನಾಗಿ ಚಾಪ್ ಮಾಡ್ತಾರೆ. 1 ವಿಷಲ್ ಆದಮೇಲೆ ಕುಕ್ಕರ್ನ ತೆಗೆದು ಇದೆ ಒಂಚೂರದು ಇಲ್ಲಿ ತೋರಿಸ್ತಾ ಇದ್ದಾರೆ ಕಾಣಿಸುತ್ತೆ ಅಂತ. ಸೊ ಅದಾದಮೇಲೆ ಇಲ್ಲಿ ಗ್ರೀನ್ ಚಿಲ್ಲೀಸು ಮತ್ತು ಕೊರಿಯಾಂಡರ್ ಎಲ್ಲ ಹಾಕಿ ಚಾಪಿಂಗ್ ಬೋರ್ಡಿಂದ ಕಡೆಯಲ್ಲಿ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಎಲ್ಲ ಆದಮೇಲೆ
ಬೇಕಂದ್ರೆ ಸ್ವಲ್ಪ ಹೊತ್ತು ಇನ್ನೊಂಚೂರು ಇಟ್ಬಿಟ್ಟು ಇದನ್ನು ರೋಟಿ ಅಥವಾ ಫುಲ್ಕಾ ಜೊತೆ ಸರ್ವ್ ಮಾಡ್ಬೋದು. ಇಲ್ಲಿ ಅಮ್ಮ ಫುಲ್ಕಾ ಮತ್ತು ರೋಟಿ ಜೊತೆ ಸರ್ವ್ ಮಾಡ್ತಾಯಿದ್ದಾರೆ. ಸೊ ನೀವು ಟ್ರೈ ಮಾಡ್ಬೋದು. ಇದು ರೋಟಿ ಫುಲ್ಕಾ ಪರೋಟ ಅದಕ್ಕೆಲ್ಲ ಬೆಸ್ಟು.